ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ತುಂಬಾನೇ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇದೆ, ಅಂದರೆ ತುಂಬಾನೇ ಜಟಿಲವಾಗ್ತಾ ಹೋಗ್ತಾ ಇದೆ ಈ ಒಂದು ಪ್ರೋಸೆಸ್. ಸೊ ಇಫ್ ಎವ್ರಿಥಿಂಗ್ ವಾಸ್ ರೈಟ್, ಆಯ್ತಾ, ಒಂದು ವೇಳೆ ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಏನು ಪದವೀಧರ ಶಿಕ್ಷಕರ ನೇಮಕಾತಿ ಇದೆ ಇದು ಆಲ್ಮೋಸ್ಟ್ ಮುಗಿದು ಹೋಗಬೇಕಾಗಿತ್ತು. ಎಲ್ಲ ಅಭ್ಯರ್ಥಿಗಳಿಗೆ ಆಫರ್ ಲೆಟರ್ ಸಿಗಬೇಕಾಗಿತ್ತು. ಸೊ ನಿಮಗೆಲ್ಲ ಗೊತ್ತಿರಂಗೆ ಮಹಿಳಾ ಅಭ್ಯರ್ಥಿಗಳ ಒಂದು ಏನು ಕೇಸ್ ನಡೀತಾ ಇದೆ, ಸೊ ಜನವರಿ 16ನೇ ತಾರೀಕಿಗೆ ಅದು ಕಂಪ್ಲೀಟ್ ಅಂತಿಮ ತೀರ್ಪು ಬರೋದಿದೆ. ಸೊ ಇದ್ರ ಮಧ್ಯೆ ಇನ್ನೊಂದು ಮಾತು ಕೇಳಲ್ಪಡ್ತಾ ಇದೆ. ಏನಂತ ಹೇಳಿ ನೋಡೋದಾದ್ರೆ, ವೃಂದ ನಿಯಮ ವರ್ಗಕ್ಕೆ ಅನ್ವಯಿಸಿದ್ದು ತಪ್ಪು ಅಂತ ಹೇಳಿ, ಆಯ್ತಾ. ಏನು ಒಂದು ರಿಸರ್ವೇಷನ್ ಪಾಲಿಸಿ ಇದೆ ಅದು ಕಂಪ್ಲೀಟ್ ಆಗಿ ಒಂದು ವೃಂದಕ್ಕೆ ಮಾತ್ರ ಅಪ್ಲೈ ಮಾಡಬೇಕೇ ಹೊರತು ಪರ್ಟಿಕ್ಯುಲರ್ ರಿಸರ್ವೇಷನ್ಗೆ ಅಲ್ಲ ಅಂತ ಹೇಳಿ ಅನೇಕ ಮಹಿಳಾ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಇದ್ರ ಮೂಲಕ ಅವರಿಗೆ ಸಿಗಬೇಕಾಗಿರುವಂಥ, ಅಂದರೆ ವಿಮೆನ್ ರಿಸರ್ವೇಷನ್ಗೆ ಸಿಗಬೇಕಾಗಿರುವಂತಹ ಸೀಟ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಅಬ್ಜೆಕ್ಷನ್ ಹಾಕ್ತಾ ಇದ್ದಾರೆ. ಸೊ ಏನಿದು ಪ್ರಕರಣ ಅಂತ ಹೇಳಿ ನೋಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರ್ಬೋದು ಪದವೀಧರ ಶಿಕ್ಷಕರ ನೇಮಕಾತಿ ವೃಂದದಲ್ಲಿ, ಆಯ್ತಾ, ಒಂದೇ ಹುದ್ದೆ ಇರುವಂಥ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮವನ್ನು ಪ್ರವರ್ಗಗಳಲ್ಲಿ, ಅಂದರೆ ರಿಸರ್ವೇಷನ್ ವೈಸ್, ಆಯ್ತಾ, ಪ್ರತಿಯೊಂದು ರಿಸರ್ವೇಷನ್ ವೈಸ್ ಇರುವಂತಹ ಕಡೆ ಅನ್ವಯ ಮಾಡಲಾಗಿದೆ. ಇದೊಂದು ಅನ್ಸೈಂಟಿಫಿಕ್ ಅಂತ ಹೇಳಿ ಅನೇಕ ಮಹಿಳಾ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಸೊ ಅಲ್ಲದೆ ಒಂದು ಹುದ್ದೆ ಕುರಿತು ಏನು ಮಹಿಳಾ ಮೀಸಲಾತಿ ಇದೆ 50% ರಿಸರ್ವೇಷನ್ದು, ಸೊ ಅದು ಇನ್ನೂ ಕೋರ್ಟ್ನಲ್ಲಿ ಇತ್ಯರ್ಥ ಬಾಕಿ ಇದೆ. ನಿಮಗೆಲ್ಲ ಗೊತ್ತಿದೆ, ಜನವರಿ 16ನೇ ತಾರೀಕಿಗೆ ಅದರ ಒಂದು ಅಂತಿಮ ತೀರ್ಪು ಬರೋದಿದೆ. ಸೊ ಈಗ ಆಲ್ರೆಡಿ ತಾತ್ಕಾಲಿಕ ಸೆಲೆಕ್ಷನ್ ಲಿಸ್ಟನ್ನು ಸಹ ಶಿಕ್ಷಣ ಇಲಾಖೆ ಬಿಡಲಾಗಿತ್ತು. ಸೊ ಇದೊಂದು ಬಹಳ ಅನ್ಸೈಂಟಿಫಿಕ್, ಯಾಕಂದರೆ ಕೋರ್ಟಲ್ಲಿ ಇನ್ನೂ ನಡೀತಾ ಇರುವಾಗಲೇ ಈ ರೀತಿ ಬಿಟ್ಟಿರೋದು ಅನೇಕ ಮಹಿಳಾ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ಸೊ ಇವರ ವಾದ ಏನಂತ ನೋಡೋದಾದರೆ, ಲಾಸ್ಟ್ ಪ್ಯಾರಾ ನೋಡಿ, ಆಯಿತಾ, ಈ ಒಂದು ಪ್ಯಾರಾವನ್ನು ನೋಡೋದಾದರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಮಹಿಳಾ ಮೀಸಲಾತಿ ಪಾಲಿಸದೆ, ಆಯಿತಾ, ವಿಮೆನ್ ರಿಸರ್ವೇಷನ್ ಪಾಲಿಸದೆ KIT ನೀಡಿದಂತಹ ಆದೇಶದಂತೆ, ಆಯಿತಾ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಏನು ಹೇಳ್ತೀವಿ, ಸೊ ಅದು ನೀಡಿದ್ದ ಆದೇಶದಂತೆ ಏನು ಗ್ರಾಜ್ಯುಯೇಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ಅಲ್ವಾ, ಸೊ ಅಲ್ಲಿ ಒಂದೇ ಹುದ್ದೆ ಇರುವಂತಹ ಕಡೆ ಮೆರಿಟ್ ಇರುವವರನ್ನು, ಆಯಿತಾ, ಮೆರಿಟ್ ಇರುವವರನ್ನು ಅವರಿಗೆ ನೀಡಲಾಗಿದೆ, ಸರಿನಾ ಅಂತ ಹೇಳಿ ಏನು ರಾಮನಗರ ಜಿಲ್ಲೆಯ ಲೈಫ್ ಸೈನ್ಸ್ ಟೀಚರ್ಸ್ ಇದ್ದಾರೆ, ಅವರಾಗಿರ್ಬೋದು, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇದ್ದಾರೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಈಗ ದೂರ್ತಾ ಇದ್ದಾರೆ. ಸೊ ಇಲಾಖೆ ಮಾಡಿದ ತಪ್ಪಿನಿಂದಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಲವು ಮಹಿಳಾ ಅಭ್ಯರ್ಥಿಗಳಿಗೆ ಏನಾಗಿದೆ, ಇದರಿಂದ ಹುದ್ದೆಯಿಂದ ವಂಚಿತರಾಗ್ತಾ ಇದ್ದಾರೆ, ಆಯಿತಾ, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಹುದ್ದೆಯಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ, ಆಯಿತಾ. ಸೊ ಇವರ ವಾದ ಏನು ಅಂತ ನೋಡೋದಾದರೆ, KIT ನೀಡಿದಂತಹ ಆದೇಶದಂತೆ, ಈ ಹಿಂದೆ ನೀಡಿದಂತಹ ಆದೇಶದಂತೆ ಏನು ಮಾಡ್ತಾ ಇದ್ದಾರೆ, ಪದವೀಧರ ಶಿಕ್ಷಕರ ನೇಮಕಾತಿಯಲ್ಲಿ ಯಾವಾಗ ಒಂದೇ ಒಂದು ಹುದ್ದೆ ಇರುತ್ತೆ, ಯಾವಾಗ ಒಂದೇ ಒಂದು ಪೋಸ್ಟ್ ಇರುತ್ತೆ, ಸೊ ಅಲ್ಲಿ ಏನು ಮಾಡ್ತಾ ಇದ್ದಾರಂತೆ, ವಿಮೆನ್ ರಿಸರ್ವೇಷನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ವಿಮೆನ್ ಕ್ಯಾಂಡಿಡೇಟ್ಗಳನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಬದಲಾಗಿ ಮೆರಿಟ್ ಇರುವಂತಹ ಅಭ್ಯರ್ಥಿಗಳು ಯಾರೇ ಇರ್ಬೋದು, ಸೊ ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಈ ಮೂಲಕ ಅನೇಕ ಮಹಿಳಾ ಅಭ್ಯರ್ಥಿಗಳಿಗೆ ಇದೊಂದು ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಮಹಿಳಾ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಯಾವಾಗ ಅವರು ಪ್ರಶ್ನೆಯನ್ನು ಮಾಡ್ತಾರೆ, ಆರ್ ವಿಶಾಲ್ ಸರ್ ಅವರಿಗೆ, ಹೂ ಇಸ್ ದ ಕಮಿಷನರ್ ಇದ್ದಾರೆ, ಸೊ ಅವರಿಗೆ ಅವ್ರು ಯಾವುದೇ ರೀತಿಯಾಗಿರುವಂಥ ಸಂಪರ್ಕಕ್ಕೆ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಮಹಿಳಾ ಅಭ್ಯರ್ಥಿಗಳು ತಮ್ಮ ಅಳಲನ್ನು ಇಲ್ಲಿ ತೋಡ್ಕೊಂಡಿದ್ದಾರೆ. ಸೊ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವಾಗ ಸ್ವಲ್ಪ ಆಯಿತಾ ಬ್ಯಾಕ್ಗ್ರೌಂಡ್ನ ಅರ್ಥ ಮಾಡ್ಕೊಳ್ತೀವಿ, ಅಂದರೆ ಈ ಹಿಂದೆ ನೀಡಿದಂತಹ ಕೋರ್ಟ್ ನೀಡಿದಂತಹ ಅನೇಕ ಪ್ರಕರಣಗಳನ್ನು ಅರ್ಥ ಮಾಡ್ಕೊಳ್ತೀವಿ. ನೋಡಿ, 3 ಆಯಿತಾ ಸಪ್ರೇಟ್ ಪ್ರಕರಣಗಳಲ್ಲಿ ಈ ರೀತಿಯಾಗಿರುವಂತಹ ಒಂದು ಜಡ್ಜ್ಮೆಂಟ್ ಬಂದಿದೆ. ಏನಂತ ನೋಡೋದಾದರೆ, 1995 ನವೆಂಬರ್ 16ನೇ ತಾರೀಕಿಗೆ ನೇಮಕಾತಿ ನಿಯಮಗಳ ಪ್ರಕಾರ, ಆಯಿತಾ, 1995 ನವೆಂಬರ್ 16. ಸೊ ಆ ನಿಯಮಗಳ ಪ್ರಕಾರ ಒಂದು ವೃಂದದಲ್ಲಿ, ಆಯಿತಾ, ಒಂದು ವೃಂದ ಮಾಡ್ತಾ ಇರುವಾಗ ಅಲ್ಲಿ ಒಂದು ಹುದ್ದೆ ಇದ್ದಾಗ ಮಾತ್ರ, ಅಂತಹ ಹುದ್ದೆ ಇದ್ದರೆ ಆಗ ಮೀಸಲಾತಿ ಅನ್ವಯ ಮಾಡೋದಿಲ್ಲ, ಆಯಿತಾ. ಏನಂತ ಹೇಳ್ತಿದ್ದಾರೆ ನೋಡಿ, ಒಂದು ವೃಂದ ಇರುತ್ತೆ, ಅಲ್ಲಿ ಒಂದೇ ಒಂದು ಹುದ್ದೆ ಇರ್ತದೆ, ಸರಿನಾ. ಸೊ ಆಗ ಮೀಸಲಾತಿ ಯಾವುದೇ ಕಾರಣಕ್ಕೂ ಅನ್ವಯ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಪ್ರವರ್ಗಗಳಲ್ಲಿ ಒಂದು ಹುದ್ದೆ ಇದ್ದಾಗ ವೃಂದದಲ್ಲಿ ಇರುವಂತಹ ನಿಯಮ ಅನ್ವಯಿಸುವುದಿಲ್ಲ. ಅಂದರೆ ಸಪೋಸ್ ಒಂದು ವೇಳೆ ಒಂದು ಹುದ್ದೆ, ಆಯಿತಾ, ಮಹಿಳಾ ಅಭ್ಯರ್ಥಿಗಂತ ಮೀಸಲು ಇತ್ತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ಮಹಿಳಾ ಅಭ್ಯರ್ಥಿಗಳು ಲಭ್ಯ ಇಲ್ಲ ಅಂತಂದಿದ್ರೆ, ಸೊ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೀಸಲಾತಿ ಅನ್ವಯ ಆಗೋದಿಲ್ಲ, ಆಯಿತಾ. ಅಂದರೆ ಇಂಡೈರೆಕ್ಟ್ಲಿ ಅದು ವಿಮೆನಿಗೆ ನೀಡಬೇಕಂತ ಹೇಳಿ 1995 ನವೆಂಬರ್ 16ರ ಒಂದು ಏನಿತ್ತು ವೃಂದ ನಿಯಮ, ಸೊ ಅದರಲ್ಲಿ ಹೇಳಲಾಗಿತ್ತು. ಸೊ ಬರ್ತಾ 2022 ನವೆಂಬರ್ 22ನೇ ತಾರೀಕಿಗೆ ಏನಾಯಿತು ಅಂತ ನೋಡೋದಾದರೆ, ಆದೇಶದ ಅನ್ವಯ ಯಾವಾಗ ಮಹಿಳೆಯರಿಗೆ ಮೀಸಲಿರಿಸಿದಂತಹ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳು ಇರೋದಿಲ್ಲಲ್ವಾ,
ಸೊ ಅಂತಹ ಕೆಟಗರಿಗೆ ಸೇರಿದಂತಹ ಪುರುಷ ಅಭ್ಯರ್ಥಿಗಳಿಂದ ಅಂತಹ ಹುದ್ದೆಗಳನ್ನು ಭರ್ತಿ ಮಾಡಬಹುದು ಅಂತೇಳಿ ಒಂದು ರೂಲ್ಸನ್ನು ಮಾಡಲಾಗಿದೆ. ಆಯಿತಾ, ಯಾವಾಗ 2002 ನವೆಂಬರ್ 22ರಂದು. ಆಯಿತಾ, ಒಂದು ವೇಳೆ ಒಂದು ಪ್ರವರ್ಗಕ್ಕೆ ಸೇರಿದಂತಹ ಒಂದು ಹುದ್ದೆಯಲ್ಲಿ ಅದೇ ಪ್ರವರ್ಗದ ಮಹಿಳೆ ಸಿಗಲಿಲ್ಲ ಅಂತಂದರೆ ಅದೇ ರಿಸರ್ವೇಷನ್ನ ಏನು ಪುರುಷ ಅಭ್ಯರ್ಥಿ ಇರ್ತಾರಲ್ವ, ಸೊ ಅಂತಹ ಪುರುಷ ಅಭ್ಯರ್ಥಿಯಿಂದ ಆ ಹುದ್ದೆಯನ್ನು ತುಂಬೋದು ಅಂತೇಳಿ 2002ರಲ್ಲಿ ಕೋರ್ಟ್ ಸಹ ಹೇಳಿತ್ತು. ಸರಿನಾ? ಸೊ 2015ರಲ್ಲಿ ಏನಾಗಿದೆ ಅಂತ ನೋಡೋದಾದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನು ನಡೆದಿತ್ತು 2015ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಆಯಿತಾ, ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ, ಸೊ ಅಲ್ಲಿ 50% ಮಹಿಳಾ ಮೀಸಲಾತಿಯಂತೆ ಸೋಷಲ್ ಸೈನ್ಸ್ ಟೀಚರ್ದು ಅಪಾಯಿಂಟ್ಮೆಂಟ್ ಮಾಡಲಾಗಿತ್ತು. ಸೊ ಅದರಂತೆ ಮೆರಿಟ್ ಇದ್ದಂತಹ ಪುರುಷ ಅಭ್ಯರ್ಥಿ ತಾರನಾಥ ಅಂತ ಏನಿದ್ದಾರೆ, ಸೊ ಅವರ ಬದಲಿಗೆ ಆಯಿತಾ, ಇಲ್ಲಿ ಅಭ್ಯರ್ಥಿ ಇದ್ದಾರಲ್ವ ಕೃಪಾ ಅಂತೇಳಿ, ಸೊ ಅಂತ ಎನ್ನುವಂತಹ ಮಹಿಳೆಗೆ ಆ ಹುದ್ದೆಯನ್ನು ನೀಡಲಾಗಿತ್ತು. ಆಯಿತಾ, ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಯಾರ್ದಾಗಿತ್ತು, ಈ ಪುರುಷ ಅಭ್ಯರ್ಥಿದಾಗಿತ್ತು. ಸೊ ಅದರ ಬದಲಿಗೆ ಕೃಪಾ ಅಂತ ಏನಿದ್ದಾರೆ ಮಹಿಳೆ, ಸೊ ಅವರಿಗೆ ಈ ಹುದ್ದೆಯನ್ನು ನೀಡಲಾಗಿತ್ತು. ಯಾವಾಗ 2015 ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ. ಸೊ ಅದನ್ನು ಪ್ರಶ್ನಿಸಿ, ಆಯಿತಾ, ಅದನ್ನು ಪ್ರಶ್ನೆ ಮಾಡಿ ಏನು ತಾರನಾಥ ಅಂತ ಏನಿದ್ದಾರೆ, ಸೊ ಅವರು KAT ಮೆಟಲ್ ಹೋಗಿದ್ರಂತೆ. ಸೊ ಸಂವಿಧಾನದ ಎಲ್ಲರಿಗೂ ಗೊತ್ತು 1415, ಆಯಿತಾ, ಆರ್ಟಿಕಲ್ ಏನು ಹೇಳುತ್ತೆ, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂಥೇಳಿ. ಆಯಿತಾ, ಈ ಒಂದು ಲಿಂಗ ಇರ್ಬೋದು, ಜಾತಿ ಇರ್ಬೋದು, ಯಾವುದೇ ಒಂದು ಹೆಸರಲ್ಲಿ ಆಯಿತಾ ತಾರತಮ್ಯ ಮಾಡಬಾರ್ದು, ಆಯಿತಾ, ಉದ್ಯೋಗಗಳಲ್ಲಿ ಅಂಥೇಳಿ ಭಾರತದ ಸಂವಿಧಾನ ಹೇಳುತ್ತೆ. ಸೊ ಅದರ ಅನ್ವಯ ಪುರುಷ ಅಭ್ಯರ್ಥಿ ಪರ ಏನಾಗಿತ್ತಂತೆ, ಮೆರಿಟ್ ಇರೋದ್ರಿಂದ ಆ ಆಧಾರದಲ್ಲಿ ಹುದ್ದೆ ಕೊಡಬೇಕು ಅಂಥೇಳಿ ಆರ್ಡರ್ ಬಂದಿತ್ತು KATಯಲ್ಲಿ. ಆಯಿತಾ, ಯಾವಾಗ 2015 Gpstr ಆದಾಗ. ಸೊ ಅದರ ಆದೇಶವನ್ನು ಯಾವಾಗ ನೀಡಲಾಗಿತ್ತು, ರೀಸೆಂಟಾಗಿ 2020 ಮಾರ್ಚ್ 12ರಂದು KAT ಆದೇಶ ನೀಡಿತ್ತು. ಜೊತೆಗೆ ಈ ತಾರನಾಥ ಅಂತೇನಿದ್ದಾರೆ, ಸೊ ಅವರಿಗೆ ಎಕ್ಸ್ಟ್ರಾ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಸರಿನಾ? ಸೊ ಅವರಿಗೂ ನೇಮಕಾತಿಯಲ್ಲಿ ಸಹ ಆದೇಶವನ್ನು ನೀಡಲಾಗಿತ್ತು. ಅವರಿಗೂ ಆಫರ್ ಲೆಟರ್ನ ಕೊಟ್ಟು ಅಪಾಯಿಂಟ್ಮೆಂಟ್ ಸಹ ಮಾಡಲಾಗಿತ್ತು. ಸೊ ಇದನ್ನು ಪ್ರಶ್ನೆ ಮಾಡಿದೆ ಯಾವುದು, ಶಿಕ್ಷಣ ಇಲಾಖೆ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದೆ. ಈ ಪ್ರಕರಣ ಏನಿದೆ ವೆರಿ ಇಂಟ್ರೆಸ್ಟಿಂಗ್ಲಿ ಇನ್ನೂ ಏನಾಗಿಲ್ಲ, ಇತ್ಯರ್ಥ ಆಗಿಲ್ಲ. ಆಯಿತಾ, ಸೊ ಈ ಹುದ್ದೆ ತಾರನಾಥ ಅವರಿಗೇನೆ ಕೊಡಬೇಕಾ ಅಥವಾ ತಾರನಾಥ ಅವ್ರನ್ನ ಕೈ ಬಿಡಬೇಕಾ ಎನ್ನುವಂತಹ ಏನು ಪ್ರಕರಣ ಇದೆ, ಇದು ಇನ್ನೂ ನಡೀತಾನೆ ಇದೆ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಸರಿನಾ ಸ್ಟೂಡೆಂಟ್ಸ್? ಸೊ ಹಾಗಾಗಿ ಇಲ್ಲಿ ಸರ್ಕಾರ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಇನ್ನೂ ಯಾವುದೇ ರೀತಿಯಾಗಿರುವಂತಹ ಕ್ಲಿಯರ್ ಪಿಕ್ಚರ್ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರ ಮಧ್ಯೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಶಿಕ್ಷಣ ಇಲಾಖೆ ಪ್ರಕಟಿಸಿದ್ದು, ಆಯಿತಾ, ಅನೇಕ ಮಹಿಳಾ ಅಭ್ಯರ್ಥಿಗಳಿಗೆ ಇದೊಂದು ಅಸಮಾಧಾನ ವ್ಯಕ್ತವಾಗಿದೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಏನು ಮಹಿಳಾ ಮೀಸಲಾತಿ ಪಾಲನೆ ಮಾಡ್ತಾ ಇಲ್ಲ, ಜೊತೆಗೆ KAT ನೀಡಿತ್ತಲ್ವಾ 2020ರಲ್ಲಿ ಏನು ಆದೇಶ ನೀಡಿತ್ತು ರಿಗಾರ್ಡಿಂಗ್ ಐ ಥಿಂಕ್ ತಾರನಾಥ ಅವರ ಒಂದು ಪ್ರಕರಣದಲ್ಲಿ. ಸೊ ಅದರಂತೆ ಪದವೀಧರ ಶಿಕ್ಷಕರ ನೇಮಕಾತಿಯಲ್ಲಿ ಒಂದೇ ಒಂದು ಹುದ್ದೆ ಇರುವಂತಹ ಕಡೆ ಮೆರಿಟ್ ಇರುವವರಿಗೆ ನೇಮಕಾತಿ ಆದೇಶವನ್ನು ನೇಮಕಾತಿ ಮಾಡಲಾಗ್ತಾ ಇದೆ ಅಂಥೇಳಿ ಏನು ಟೀಚರ್ಸ್ ಆಸ್ಪಿರೆಂಟ್ಸ್ಗಳಿದ್ದಾರೆ, ಸೊ ಅವರು ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಬರೀ ಇವ್ರ ಜಿಲ್ಲೆ ಅಷ್ಟೇ ಅಲ್ಲ, ರಾಮನಗರ ಅಥವಾ ಆಯಿತಾ ಈ ಏನು ಜಿಲ್ಲೆಗಳ ವಿದ್ಯಾರ್ಥಿಗಳು ಇದ್ದಾರೆ, ಸೊ ಅವರಷ್ಟೇ ಅಲ್ಲ, ನಮ್ಮ ಇಡೀ ರಾಜ್ಯದುದ್ದಕ್ಕೂ ಇರುವಂತಹ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಇದೊಂದು ಆಯಿತಾ ಅವರಿಗೆ ಸೇರಬೇಕಾಗಿರುವಂಥ ಹುದ್ದೆಯಿಂದ ವಂಚಿತರಾಗ್ತಾ ಇದ್ದಾರೆ ಅಂಥೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಸರ್ಕಾರ ಇರ್ಬೋದು, ಕೋರ್ಟ್ ಇರ್ಬೋದು, ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತಹ ನಿಲುವನ್ನು ತರಲೇಬೇಕಾಗಿದೆ. ಬಿಕಾಸ್ ತುಂಬಾ ಡ್ರ್ಯಾಗ್ ಮಾಡ್ತಾ ಹೋದಂಗೆಲ್ಲ ಇನ್ನೂ ಲೇಟ್ ಆಗುತ್ತೆ. ಆಯಿತಾ, ಸಿನ್ಸ್ ಎಲ್ಲ ಶಾಲೆಗಳಲ್ಲಿ ಟೀಚರ್ಸ್ನ ಒಂದು ಕೊರತೆ ಇರುವುದರಿಂದ ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತಗೊಂಡು ಒಂದು ಸ್ಪಷ್ಟವಾಗಿರುವಂತಹ ನಿಲುವಿಗೆ ಬರಬೇಕಾಗತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆಲ್ಲ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಐ ವಾಂಟ್ ಟು ನೋ ಯುವರ್ ಜೆನ್ಯೂನ್ ಒಪಿನಿಯನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.